ವೀಕ್ಷಕರೇ, ರೇಣುಕಾಸ್ವಾಮಿ ಕೇಸ್ನಲ್ಲಿ ಇವತ್ತು ಲೇಟೆಸ್ಟ್ ಅಪ್ಡೇಟ್ ಒಂದು ಬರ್ತಿದ್ದು, ನಟ ದರ್ಶನ್ ಅವರ ವಿರುದ್ಧ ಸಾಕ್ಷಿ ವಿಚಾರಣೆ ವೇಳೆ 17ನೇ ಸಾಕ್ಷಿಗೆ ನಟ ದರ್ಶನ್ ವಿರುದ್ಧ ಸಾಕ್ಷಿಯನ್ನ ಹೇಳಬಾರದು ಅಂತ ಬೆದರಿಕೆಯನ್ನ ಹಾಕಲಾಗಿದೆ ಅಂತ ಮಾಧ್ಯಮಗಳು ನಟ ದರ್ಶನ್ ಅವರ ವಿರುದ್ಧ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದು, ನಿಜಕ್ಕೂ ವೀಕ್ಷಕರೇ, ಇಂತಹ ಸುದ್ದಿಗಳನ್ನ ಮಾಧ್ಯಮಗಳಿಗೆ ಕೋರ್ಟ್ನಿಂದ ಯಾರು ಕೊಡ್ತಿದ್ದಾರೆ ಅನ್ನೋದೇ ಸಾಕಷ್ಟು ಪ್ರಶ್ನೆಯನ್ನು ಮೂಡಿಸುತ್ತಿದೆ. ಅದರಲ್ಲೂ ವೀಕ್ಷಕರೇ, ನಟ ದರ್ಶನ್ ಅವರ ವಿರೋಧಿಗಳು ಸಾಕಷ್ಟು ಜನ ಇದ್ದು, ನಟ ದರ್ಶನ್ ಅವರನ್ನ ಈ ಒಂದು ಕೇಸ್ನಲ್ಲಿ ಸಿಕ್ಕಿ ಹಾಕಿಸಲು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವ ಸಾಕಷ್ಟು ಅನುಮಾನವನ್ನ ಹುಟ್ಟುಹಾಕಿದೆ. ಈಗಾಗಲೇ ನಟ ದರ್ಶನ್ ಮತ್ತೆ ಜಾಮೀನು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದು, ಇದಕ್ಕೆ ಅಡ್ಡಿಯನ್ನು ಉಂಟು ಮಾಡೋದಕ್ಕೆ ನಟ ದರ್ಶನ್ ಅವರ ವಿರೋಧಿಗಳು ಈ ರೀತಿ ಪ್ಲಾನ್ ಮಾಡಿದ್ದಾರಾ ಅನ್ನುವ ಮತ್ತೊಂದು ಆಂಗಲ್ ನ ಮೂಲಕ ಅನುಮಾನವನ್ನ ಮೂಡಿಸಿದ್ದು, ನಿಜಕ್ಕೂ ನಟ ದರ್ಶನ್ ಅಥವಾ ದರ್ಶನ್ ಕುಟುಂಬಸ್ಥರು ಸಾಕ್ಷಿಗೆ ವಾಟ್ಸ್ಆಪ್ ಕಾಲ್ ನ ಮೂಲಕ ಬೆದರಿಕೆ ಹಾಕಿದ್ದಲ್ಲಿ ಆ ವಾಟ್ಸ್ಆಪ್ ಕಾಲ್ ಯಾರದ್ದು ಅಂತ ತನಿಖೆ ಕೂಡ ಆಗಬೇಕಾಗಿದ್ದು, ಇದಕ್ಕಿಂತ ಮುಂಚೆಯೂ ಕೂಡ ನಟ ದರ್ಶನ್ ಅವರ ಬಗ್ಗೆ ಮಾಧ್ಯಮಗಳು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿದ್ದು, ಈ ಹಿಂದೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಕೂಡ ನಟ ದರ್ಶನ್ ವಿರೋಧಿಗಳು ಪಿತೂರಿಯನ್ನ ಮಾಡಿ ದರ್ಶನ್ ಅವರ ಜಾಮೀನನ್ನು ಕೂಡ ಕ್ಯಾನ್ಸಲ್ ಮಾಡಿಸಿದ್ದು, ಅದೇ ರೀತಿ ಮತ್ತೊಮ್ಮೆ ಪಿತೂರಿ ನಡೆದಿದೆಯಾ ಅನ್ನುವ ಮತ್ತಷ್ಟು ಅನುಮಾನವನ್ನ ಕೂಡ ಫ್ಯಾನ್ಸ್ ಗಳಿಗೆ ಮೂಡಿಸಿದೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, ಯಾರಿಗೆಲ್ಲ ನಟ ದರ್ಶನ್ ಈ ರೀತಿ ಸಾಕ್ಷಿಗೆ ಬೆದರಿಕೆ ಹಾಕಿಲ್ಲ ಅಂತ ಅನಿಸುತ್ತೆ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.